ವಿಚಾರ ಮಾಡಬೇಕಲ್ಲ. ಈಗ ಕ್ಲಾಸ್ ಒಂದೇ ಇದೆ, ಸಾಲಿ ಒಂದೇ, ಕ್ಲಾಸ್ ಒಂದೇ, ಸಬ್ಜೆಕ್ಟ್ ಒಂದೇ, ಹೇಳುವ ಶಿಕ್ಷಕರು ಒಬ್ಬರೇ ಅದಾರ. ಅವ ನನ್ನ ಸ್ನೇಹಿತ ಫಸ್ಟ್ ಬಂದ, ನಾನ್ಯಾಕೆ ಲಾಸ್ಟ್ ಬರ್ತೀನಿ ಅಂತ ವಿಚಾರ ಮಾಡಬೇಕಲ್ಲ. ಈಗ ಒಬ್ಬ ರೈತ ಇರ್ತಾನೆ, ಇಬ್ಬರು ಮಕ್ಕಳು ಹೊಲನ ಇತ್ತು, ಅವನದು 20 ಚೀಲ ಜೋಳ ಬೆಳೀತೈತಿ, ನಂದ್ಯಾಕೆ ಬೆಳಿಬಾರ್ದು ಅಂತ ವಿಚಾರ ಮಾಡಬೇಕಲ್ಲ. ಅವನು 20 ಚೀಲ ಬೆಳೆದೈತಿ, ನಂದು 10 ಚೀಲ ಬೆಳೆದೈತಿ ಅಂತ ತಿಳ್ಕೊಂಡು ಬೆಳೆದವನು ಹೊಲದಾಗ ಹೋಗಿ ನಿಂಬೆ ಹಣ್ಣು ಹೋಗ್ಯಾರಲ್ಲ. ಯಾರು ನಿಜವಾದ ರೈತರು ಅಂದರೆ ಅವ 20 ಚೀಲ ಬೆಳೆದಂತ ದೇವರು ಶಕ್ತಿ ಕೊಡಿ ನನ್ನ ಮುಂಗೈಗೆ, ನಾನು 25 ಚೀಲ ಬೆಳಿತೀನಿ ಅಂತ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಬೇಕು ಅಂದರೆ ಮನುಷ್ಯ ಯಾಕೆ ಸೋಲಾತು ಅಂತ ತನ್ನ ತಪ್ಪನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ನೀವು 100 ಒಳ್ಳೆ ಕೆಲಸ ಮಾಡು, ಸಮಾಜದಲ್ಲಿ ಗುರುತಿಸೋದು ಒಳ್ಳೆ ಕೆಲಸ ಎಂದರೆ. ಒಬ್ಬರು ಗಣಿತದ ಶಿಕ್ಷಕರಿದ್ದಾರೆ, ಈ ಎನ್ಯುವಲ್ ಡೇ ಅಂತ ಮಾಡ್ತಾರೆ ಕಾಲೇಜ್, ಡಿಗ್ರಿ ಕಾಲೇಜ್ನವರು ಎನ್ಯುವಲ್ ಡೇ ನಡೆದಿದೆ. ಕೊನೆಗೆ ಶಿಕ್ಷಕರು ಪಾಠ ಮಾಡಿ ವಿದ್ಯಾರ್ಥಿಗಳಿಗೆ ಕೊನೆಯ ದಿವಸ ಒಂದು ಗಣಿತದ ಪಾಠ ಮಾಡಬೇಕಾಗಿದ್ದಾರೆ. ಪಾಠ ಮಾಡುವಾಗ ಅವರು ಶಿಕ್ಷಕರು ಬರೋದನ್ನು 10 1 10, 10 2 20, 10 3 30 ಅಂತ ಬರ್ಕೊಂಡು ಹೋಗಿ 10 10 101 ಅಂತ ಬರೋದು. ಹುಡುಗರೆಲ್ಲ ನಗತ್ತಾರೆ. ಅವ್ರು ಸರ್ ಕೇಳಿ, ಯಾಕೆ ನಗ್ತಿರೋ? ಅಲ್ಲ, ನೀವು ಭಾಳ ದೊಡ್ಡ ಪ್ರೊಫೆಸರ್ ಅಂತ ತಿಳ್ಕೊಂಡಿದ್ವಿ ನಾವು, 10 10 101 ಬರೆದಿರಿ ನೀವು ಅಂತ. ಅಲ್ಲಿ ಏನಾಗೈತಿ, ತಪ್ಪು ಬರೆದಿರಿ ಅಂತಂದು. ಅವಾಗ ಶಿಕ್ಷಕರು ಹೇಳಿದ್ರು, ನೋಡು, ನಾ 10 1 10, 10 2 20, 10 3 30 ಬರೆದ 10 10 100 ಮಟ್ಟ ಬರೆದೇನಿ. 100 ಸರಿ ಬರೆದಿದ್ದು ನಿಮಗೆ ಕಣ್ಣಿಗೆ ಕಾಣಲಿಲ್ಲ, ಒಂದು ತಪ್ಪು ಬರೆದಿದ್ದು ಕಂಡತಲ್ಲ. ನೀವು ಸಮಾಜದೊಳಗೆ ಹೋದಾಗ ನೀವು 100 ಒಳ್ಳೆ ಕೆಲಸ ಮಾಡಿದ್ರು ಜನ ಗುರುತಿಸೋದಿಲ್ಲ, ಒಂದು ತಪ್ಪು ಮಾಡಿದ್ದರೆ ಕಣ್ಣು ಹಿಡಿತಾರೆ ಅನ್ನೋದು ಜೀವನ. ನಿಮಗೆ ಗಣಿತ ಹೇಳಕತ್ತಿಲ್ಲ, ನಾ ಜೀವನ ಗಣಿತ ಹೇಳಕತ್ತೀನಿ. ಸಮಾಜದ ಜನ ನೀ 100 ಒಳ್ಳೆ ಕೆಲಸ ಮಾಡು, ನೀ 100 ಒಳ್ಳೆಯದು ಮಾಡುತ್ತೆ ನೋಡೋದಲ್ಲ, ಒಂದು ತಪ್ಪು ಮಾಡಿದ್ದ ನಾವು ನಿಮಗೆ ಗೊತ್ತೀನಿ. ಅದಕ್ಕೆ ಎರಡನೇದು ಏನಂದರೆ ಆತ್ಮಾವಲೋಕನ ಮಾಡಿಕೊಳ್ಳೋ ಮನುಷ್ಯ. ಯಾಕೆ ಅವರು ಬೆಳೆದ್ರು, ನನಗೆ ಯಾಕೆ ಬೆಳೀಲಿಕ್ಕಾಗಲಿಲ್ಲ? ಯಾಕೆ ನನ್ನ ಸ್ನೇಹಿತ ಫಸ್ಟ್ ರ್ಯಾಂಕ್ ಬಂದ, ನನಗೆ ಯಾಕೆ ಬರೋಕ್ಕಾಗಲಿಲ್ಲ? ಈಗ ಯುವಕರು ಇರ್ತಾರೆ, ನಿಮ್ಮ ಸ್ನೇಹಿತ ಬೆಳೆದು ದೊಡ್ಡ ವ್ಯಾಪಾರಿ ಆಗ್ತಾನೆ, ನನಗೆ ಯಾಕೆ ಆಗಲಿಲ್ಲ? ಸುಮ್ಮನೆ ಆತ್ಮಾವಲೋಕನೆ ಮಾಡಿಕೊಳ್ಳೋದು. ಈಗ ಮನೆಯಲ್ಲಿ ತಾಯಿಯಲ್ಲಿರುತ್ತೆ, ಈಗ ನೀವು ಒಂದು ಮಾತು ಅನ್ನೋದಿಲ್ಲ, ಏನಂತಾರೆ, ಆ ಹೆಣ್ಮಗಳು ಬಂದಿದ್ದ ಆಕೆ ಕಾಲುಗೋಳದಿಂದ ಮನೆ ಮಾಡಿ ಎತ್ತು ಅನ್ನೋದಿಲ್ಲ. ಕಾಲುಗೋಳದಿಂದ ಮನೆ ಬಹಳ ಮ್ಯಾಲೆ ಎತ್ತು ಅಂತದ್ದು ಏನು ಗುಣ, ಏನು ಕಾಲಾಗಿರ್ತಾವ ಅನ್ನೋದು. ಕಾಲುಗುಣ ಅಂದ್ರೆ ಏನು? ಆ ಗುಣ ಕಾಲಾಗಿರೋದಿಲ್ಲ. ಕಾಲುಗುಣ ಅಂದ್ರೆ ಯಾವ ತಾಯಿ ತನ್ನ ಗಂಡನ ದುಡಿಮೆ ಎಷ್ಟೈತಿ, ಬಂದಿದ್ರೊಳಗೆ ನಾ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸ್ಬೇಕು, ಗಂಡಗೆ ಸಾಲ ಮಾಡಿಸಲಾರ್ದಂಗೆ ಹ್ಯಾಂಗೆ ನನ್ನ ಸಂಸಾರ ಕಟ್ಟಬೇಕು ಅಂತ ಕಾಲ ನೋಡಿ ಬದುಕುವ ಗುಣ ಐತಲ್ಲ, ಅದಕ್ಕೆ ಕಾಲಗುಣ ಅಂತಾರೆ ಹೊರತು ಕಾಲಗುಣ ಕಾಲಾಗಿರೋದು ಕಾಲಗುಣ ತಿಳಿಯಾಗಿರ್ತದೆ. ಕಾಲ ನೋಡಿ ಬದುಕುವ ಗುಣಕ್ಕೆ ಕಾಲಗುಣ ಅಂತಾರೆ. ಅದಕ್ಕೆ ಎರಡನೆಯ ಸೂತ್ರ ಸ್ವಲ್ಪ ವಿಚಾರ ಮಾಡೋದು, ನಮ್ಮ ತಪ್ಪು ಎಲ್ಲಾಗೈತೆ ಅಂತ ವಿಚಾರ ಮಾಡೋದು. ಮೂರನೇದ್ದೇನು, ಒಂದನೇದ್ದು ತಾಳ್ಕೊಂಡಿದ್ವಿ, ಎರಡನೇದ್ದು ನಮ್ಮ ತಪ್ಪೆಲ್ಲಾಗೈತಿ ತಿಳ್ಕೊಂಡು ಏನಾದ್ರು ಕಷ್ಟ ಬರಲಿ ಸ್ವಲ್ಪ ಪ್ರಯತ್ನ ಮಾಡ್ತೀವಿ. ತಾಳ್ಕೊಂಡಿವಿ, ಪ್ರಯತ್ನ ಮಾಡಿದ್ವಿ, ಆಗಲಿಲ್ಲ ಅಂದ್ರೆ ಏನು ಮಾಡೋದು ಅಂದರೆ ಕೊನೆಗೆ ನಮ್ಮ ಹತ್ರ ಉಳಿದಿದ್ದು ಏನೂ ಇಲ್ಲ, ಭಗವಂತನ ಇಚ್ಛೆಗೆ ಬಿಡುವುದಷ್ಟೇ. ಈಗ ನೀವು ಕಬಡ್ಡಿ ಆಡ್ತೀರಿ, ಕಬಡ್ಡಿ ಆಡ್ಬೇಕಾದ್ರೆ ಹೆಂಗೆ ಆಡ್ತೀರಿ? ಇಲ್ಲಿ ಕಬಡ್ಡಿ ಗ್ರೌಂಡ್ನಾಗ ಇದ್ದೀವಾಗ ನಾವು ನಿಂತು ಬಿಡ್ತೀವಪ್ಪ, ಯಾರ್ಯಾರು ಮುಟ್ಕೊಂಡು ಹೋಗ್ಬಿಟ್ರೆ ನಮ್ಮನ್ನು ಅಂತಂದ್ರೆ ಔಟ್ ಆಗ್ಬೇಕಂತ ಆಡ್ತೀವಿ, ಸೋಲ್ಬೇಕಂತ ಆಡ್ತೀವಿ. ಕಬಡ್ಡಿ ಆಟ ಆಡುವಾಗ ಗೆಲ್ಲಬೇಕನ್ನುವ ಅಪೇಕ್ಷೆಯಿಂದನ ಗ್ರೌಂಡಿನೊಳಗೆ ಇಳಿಬೇಕು. ಅದು ಸೋಲೋ ಗೆಲ್ಲುವ ಗೊತ್ತಿಲ್ಲ. ಹೆಂಗೆ ಅಂಪೈರ್ ಡಿಸಿಷನ್ ಕೊಡ್ತಾನೆ, ಅಂಪೈರ್ ಡಿಸಿಷನ್ಗೆ ತಲೆಬಾಗ್ತೀವಿ. ಈ ಜೀವನ ಅನ್ನೋದು ಒಂದು ಕಬಡ್ಡಿ ಆಟಕ್ಕೆ. ಇಲ್ಲಿ ಒಂದು ಸೋಲು ಬರ್ತೈತಿ, ಒಂದು ಗೆಲುವು ಬರ್ತೈತಿ, ಒಂದು ಬಡತನ ಬರ್ತೈತಿ, ಒಂದು ಶ್ರೀಮಂತಿಕೆ ಬರ್ತೈತಿ, ಒಮ್ಮೆ ಸನ್ಮಾನ ಮಾಡ್ತಾರೆ, ಒಮ್ಮೆ ಅಪಮಾನ ಮಾಡ್ತಾರೆ. ಏನಾರ ಬರಲಿ, ಗೆದಿಯುವ ಇಚ್ಛೆಯಿಂದ ಗ್ರೌಂಡಿನೊಳಗೆ ಇಳಿಯುವುದು
ಕೊನೆಗೆ ಏನು ಬರ್ತೈತಿ ಅಂಪೈರ್ ಡಿಸಿಷನ್ ಅಂತ ತಿಳಿಬಾರ್ದು ಗೊತ್ತಾಗುತ್ತೆ. ಇದನ್ನು ಕಲಿಯುವುದು ಮನುಷ್ಯ ಯಾರು ಕುಂತ ಅಂಪೈರ್ ಏನು ಡಿಸಿಷನ್ ಇದಕ್ಕೆ ಈಶ್ವರ ಕಳಿದಾನ ಅಂತ ಕರೀತಾರೆ. ನಾವೇನಂದ್ರೆ ಮನುಷ್ಯನಿಗೆ ದುಃಖ ಯಾಕಾಯ್ತು ಅಂದ್ರೆ ನಾ ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನನ್ನ ಕೈ ಬಿಟ್ಟು ಹೋಗ್ಬಾರ್ದು. ಇದು ನಮ್ಮ ಅಪೇಕ್ಷೆ. ನಮ್ಮ ಅಪೇಕ್ಷೆ ಏನು? ನಾವು ಬಯಸಿದ್ದೆಲ್ಲ ಸಿಗಬೇಕು, ಸಿಕ್ಕಿದ್ದು ನಮ್ಮ ಕೈ ಬಿಟ್ಟು ಹೋಗಬಾರ್ದು ಅಂತ ನಾವು ಅಂತೀವಿ. ಆದರೆ ನಿಸರ್ಗದ ಇಚ್ಛೆ ಹಂಗಿಲ್ಲ. ನಾವು ಬಯಸಿದ್ದೆಲ್ಲ ಸಿಗೋದಿಲ್ಲ, ಸಿಕ್ಕಿದ್ದು ನಮ್ಮ ಕೂಡ ಖಾಯಾಗಿರೋದಿಲ್ಲ. ಇದನ್ನು ತಿಳ್ಕೊಬೇಕು ಮನುಷ್ಯ. ಬಯಸಿದ್ದೆಲ್ಲ ಸಿಗೋದಿಲ್ಲ, ಸಿಕ್ಕಿದ್ದು ಖಾಯಾಗಿರೋದಿಲ್ಲ. ಯಾರಾದ್ರೆ ಎಲ್ಲ ಬಯಸಿದ್ದು ಸಿಗದೈತೆ ಅಂತ ಹೇಳಿದ್ರು. ಈಗ ತಾಯಿ ಇರ್ತಾರೆ, ತಾಯಿ ಅಪೇಕ್ಷೆ ಏನು? ತಂದೆ ತಾಯಿ ಅಪೇಕ್ಷೆ ಏನು? ಮಗ ನಾ ಹೇಳಿದ ಕನ್ಯಾನ ಮಾಡ್ಕೋಬೇಕು ಅಂತಾರೆ. ನಾ ಹೇಳಿದ ಕನ್ಯಾನ ಮಗ ಮಾಡ್ಕೋಬೇಕು. ಅವ ಮಗ ಬೆಂಗಳೂರಾಗ ಓದ್ತಿರ್ತಾನೆ, ಇಂಜಿನಿಯರಿಂಗ್ ಓದ್ತಿರ್ತಾನೆ. ಅವ ಇಂಜಿನಿಯರಿಂಗ್ ಓದ್ತಿರ್ತಾನೆ, ಅವು ಮನ್ಯಾಗ ದೇವ್ರ ಜಗಲಿ ಬಂದ್ಕೊಂಡು ಪ್ರಾರ್ಥನೆ ಮಾಡ್ತಿರ್ತಾನೆ, ನನ್ನ ಮಗ ನಾ ಹೇಳಿದ ಕನ್ಯಾನ ಮಾಡ್ಕೋಬೇಕು. ಅವ್ನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಬರಾಗ ಒಂದು ಹುಡುಗಿಗೆ ಕರ್ಕೊಂಡ್ಬಂದು ಅವ್ರು ಕೇಳಿದ್ರು, ಇವ್ರು ಯಾರು? ಯಾವ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ರು ಅಂತ. ಅಂದ್ರೆ ಅವನ ಇಚ್ಛೆ ಒಂದು, ನಡೆದಿದ್ದು ಒಂದು. ಅಪೇಕ್ಷೆ ಪಡಬಾರ್ದಂತಲ್ಲ. ಮನುಷ್ಯನಿಗೆ ದುಃಖ ಎದರಿಂದಾಗೈತಿ ಅಂದರೆ ನಾ ಬಯಸಿದ್ದೆಲ್ಲ ಸಿಗಬೇಕು ಅನ್ನೋ ಅಪೇಕ್ಷೆಯಿಂದ ದುಃಖಾಗೈತಿ. ಮತ್ತು ಹಾಗಿದ್ರೆ ನೀವು ಅನ್ಬೋದು ಬಯಸಬಾರ್ದಾಗಿದೆ ಅಂತ. ಬಯಸಬಾರ್ದಂತಲ್ಲ, ಬಯಸಬೇಕು. ಆದರೆ ನಾ ಬಯಸಿದ್ದೆಲ್ಲ ಸಿಗತೈತಿ ಅನ್ನೋದು ತಿಳಿಯಾಗಿ ತೆಗಿಬೇಕು ಅಷ್ಟೇ. ಇದು ಶರಣ ಧರ್ಮ, ಇದು ನಿಜ ಜೀವನ ಧರ್ಮ. ಬಯಸಬೇಕು, ಬಯಸಿದ್ದೆಲ್ಲ ಸಿಗತೈತಿ ಅನ್ನೋದು ತಿಳಿಯಾಗಿ ತೆಗಿಬೇಕು. ಅದಕ್ಕೆ ನಾವು ಕಲಿಯುವುದೇನು ಅಂದರೆ ಕೊನೆಗೆ ನಮ್ಮ ಜೀವನವನ್ನು ಕೋರಿಸಿದ್ದನ್ನು ಪಾದಕ್ಕೆ ಹಾಕಿಬಿಡೋದು. ನೋಡಪ್ಪ, ನಾನು ಪ್ರಯತ್ನ ಮಾಡೀನಿ, ಮೊದಲ ತಾಳ್ಕೊಂಡೀನಿ, ಎರಡನೇದು ಪ್ರಯತ್ನ ಮಾಡೀನಿ, ಮೂರನೇದು ನನಗೆ ಬಿಟ್ಟಿದ್ದು ನನ್ನ ಪಾದಕ್ಕೆ ಹಾಕೀನಿ. ಇದು ಒಂದೇ ದಾಟಿಸ್ಬೋದು, ಇದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಸಾಧ್ಯ. ಈಗ ಸಣ್ಣ ಮಕ್ಕಳು ಇರ್ತಾವೆ, ತಾಯಿ ಇರ್ತಾರೆ. ತಾಯಿ ಒಂದು ಸಣ್ಣ ಮಗು ಇರ್ತಂದ್ರೆ ಹಿಂಗೆ ಯಾರು ತೂರ್ತಾಳಕ್ಕೆ, ತೂರಿದಾಗ ಸಣ್ಣ ಮಗು ಎರಡೂ ಕೈ ಬಿಟ್ಟು ತೂರ್ತಾಳಕ್ಕೆ. ಎರಡೂ ಕೈ ಬಿಟ್ಟು ತೂರಿದ್ರು ಸಹಿತ ಸಣ್ಣ ಮಗು ಮ್ಯಾಲ ಹೋಗಿ ಕುಲು ನಗದಿರ್ತಿಲ್ಲ. ನೀವು ದೊಡ್ಡವರು ತೋರ್ರಿ ಮ್ಯಾಲ ಹೋಗ್ತಾರ, ಕೆಳಗೆ ಬಂದಿಲ್ಲ. ಸಣ್ಣ ಮಗುವಿಗೆ ತಾಯಿ ಎರಡೂ ಕೈ ಬಿಟ್ಟು ತೋರಿದ್ರು ಸಹಿತ ಮಗು ನಗದಿರ್ತೈತಿ. ಯಾಕೆ ನಗದಿರ್ತೈತಿ ಅಂದ್ರೆ ಮಗುವಿನೊಳಗೊಂದು ಭರವಸೆ ಐತಿ. ಏನು ಅಂದ್ರೆ ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆಯಿಂದ ಮನುಷ್ಯನೊಳಗೊಂದು ಭರವಸೆ ಇರಬೇಕು. ನನಗೆ ಜನ್ಮ ಕೊಟ್ಟ ದೇವರು ನನ್ನ ಕೈ ಬಿಡುವುದಿಲ್ಲ ಅನ್ನೋ ಭರವಸೆಯೊಂದಿಗೆ ಬರ್ತದೆ. ಅದಕ್ಕೆ ಜೀವನದೊಳಗೆ ಏನೇ ಕಷ್ಟಗಳು ಬರಲಿ, ನೋವುಗಳು ಬರಲಿ, ಚಿಂತೆಗಳು ಬರಲಿ, ಸೋಲುಗಳು ಬರಲಿ, ನಿರಾಸೆಗಳು ಬರಲಿ, 3 ನೆನಪಿಟ್ಕೊಂಡು ಹೋಗೋದು. ಒಂದನೇದು ತಾಳ್ಮೆ, ಎರಡನೇದು ಸ್ವಲ್ಪ ಯಾಕೆ ಸೋಲಾತು ಅಂತ ವಿಚಾರ ಮಾಡೋದು, ಪ್ರಯತ್ನ ಮಾಡೋದು, ಮೂರನೇದು ನನಗೆ ಬಿಟ್ಟೇನಪ್ಪ ನಿನ್ನ ಪಾದಕ್ಕೆ ಹಾಕ್ತೀನಿ ಅಂತ ಹೇಳಿ ಹೋಗೋದು. ಇವು 3 ಯಾರಲ್ಲಿ ಇರ್ತಾವ ಅವನಿಗೆ ಪತಂಜಲರು ಅವನ ಯೋಗಿ ಅಂತ ಕರೆದ ಒಂದು ಸಂಸಾರ ಇರ್ತದೆ. ಅದಕ್ಕೆ ಇಂಥ ಒಳ್ಳೊಳ್ಳೆಯ ವಿಚಾರಗಳು ಮನುಷ್ಯ ಸದಾ 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 ಮನಸ್ಸಿಗೆ ಕೊಡ್ತಿರಬೇಕು. ಈಗ ಈ ಪೋಲಿ ಡ್ರಾಪ್ ಅಂತ ಹಾಕ್ತಾರೆ, ಕೇಳಿ ಪೋಲಿಯೋ ಹಾಕ್ತಾರೆ ಅಂದ್ರೆ ಮಕ್ಕಳಿಗೆ ಅಂಗವಿಕಲತೆ ಬರಬಾರ್ದು ಅಂತ ಹೇಳಿ ಪೋಲಿ ಡ್ರಾಪ್ ಹಾಕ್ತಾರೆ ಅವರು. ಹೌದಲ್ಲ? ಬರೀ ಅಂಗಕ್ಕೆ ಕಾಲಿಗಷ್ಟೇ ಕೈಗಷ್ಟೇ ವಿಕಲತೆ ಬರೋದಿಲ್ಲ, ಮನಸ್ಸಿಗೂ ಸಹಿತ ವಿಕಲತೆ ಬರ್ತೈತಿ. ಹೆಂಗೆ ಕಾಲಿಗೆ ವಿಕಲತೆ ಬರಬಾರ್ದು ಅಂದ್ರೆ ಪೋಲಿ ಡ್ರಾಪ್ ಹಾಕಬೇಕು, ಮನಸ್ಸಿಗೆ ವಿಕಲತೆ ಬರಬಾರ್ದು ಅಂದರೆ ಶರಣರ ಮಾತಿನ ಹೋಲಿ ಡ್ರಾಪ್, ಅದಕ್ಕೆ ಪವಿತ್ರ ಡ್ರಾಪ್ ಅಂತ ಕರೀತಾರೆ. ಹೋಲಿ ಡ್ರಾಪ್ ಹಾಕ್ಬೇಕಾದ್ರೆ ಹಾಕೊಂಡು ಹೋಗೋದು. ನಿಮ್ಮ ಮಠದ ಪೂಜ್ಯರು ಅವರನ್ನು ನೋಡೋದೇ ಒಂದು ಸಂತೋಷ, ಅವ್ರು ನೋಡೋದಕ್ಕೆ ಸಂತೋಷ ಆಗ್ತದೆ. ಮತ್ತು 10, 10:30, 11 ಆಗ್ತದೆ ನಮಗೆ ಮಲ್ಕೊಳ್ಳೋ ಸಮಯ ಇದೆ. ಅವ್ರು ನಿಮ್ಮ ಗುರುಗಳು ಎಚ್ಚರದ ಸಮಯ ಈಗ ಶುರು ಆಗುತ್ತೆ. ನಮಗೀಗ ನಾವು ಮಕ್ಕಳಿಗೆ ನಮ್ಗೆ ಮಲ್ಕೊಳ್ಳೋ ಸಮಯ, ಅವ್ರು ನೋಡಿ ಅದು ಕೂತು ತೂಕಡಿಸೋದು ಅಷ್ಟೇ. ಅವ್ರು ನಿಮ್ಮ ಗುರುಗಳು ಈಗ ಪ್ರಾರಂಭ, ಅವರಿಗೆ ದಿವಸ ಪ್ರಾರಂಭ ಆಗ್ತೀವಿ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ, ಶರಣನು ನಿದ್ರೆ ಗೈದರೆ ಜಪ ಕಾಣಿರು, ಶರಣನೆದ್ದು ಸುಳಿತರೆ ಶಿವರಾತ್ರಿ ಕಾಣಿರು. ಅವ್ರಿಗೆ ಯಾವಾಗ
ಅದೇ ಶಿವರಾತ್ರಿ. ಈ ಮಠದಲ್ಲಿ ಪ್ರತಿನಿತ್ಯ ಶಿವರಾತ್ರಿ. ಅವರು ಮಾಡಿದ ದೊಡ್ಡ ಕೆಲಸ ಅಂದರೆ ಕೋಳಿ ಸಿದ್ದಪ್ಪನ್ನ ಅವರು ಗರ್ಭಗುಡಿಯೊಳಗೆ ಇರಲಿಲ್ಲ. ಕೋಳಿ ಸಿದ್ದಪ್ಪನ ಈ ನಾಡಿನ ಭಕ್ತರ ಹೃದಯದೊಳಗೆ ಅಂಥ ಒಂದು ಪುಣ್ಯದ ಕೆಲಸ ಮಾಡಿದ ಮಠ. ನಾವು ಸುಮ್ಮನೆ ಅವ್ರಿಗೆ ಭೇಟಿಯಾಗಿ ಹೋಗ್ಬೇಕಂತ ಬಂದಿದ್ದೆ. ಬೆಳಗುಂಟು ಕಾರ್ಯಕ್ರಮ ಇತ್ತು, ಚಿತ್ತಾಪುರಕ್ಕೆ ಹೋಗೋದಿತ್ತು. ನಿಮ್ಮನ್ನೆಲ್ಲ ಇಷ್ಟು ರಾತ್ರಿ ಹೊತ್ತಿನಾಗ ಕೂಡಿಸಿ ಪ್ರವಚನ ಕೇಳಕ್ಕೆ, ಮತ್ತು ಇಷ್ಟು ರಾತ್ರಿ ಹೊತ್ತಿನಾಗ ಯಾರು ಪ್ರವಚನ ಕೇಳ್ತಾರೆ? ನಿಮ್ಮಲ್ಲಿನೇ ಕಾಣಬೇಕಿದೆ. ಯಾಕಂದ್ರೆ ಒಂದು ಸ್ವಲ್ಪ ನೋಡಿ, ರಾತ್ರಿ 11 ಆಯ್ತು, 12 ಆಯ್ತು, 11ವರೆಗೆ ಪ್ರವಚನ ಕೇಳೋರು ಎಲ್ಲಿ ಸಿಗ್ತಾರೆ? 40 ಸಿಗ್ತಾರೆ. ಯಾಕಂದ್ರೆ ಒಂದು ಅಮಾವಾಸ್ಯೆಗೆ ಒಂದು ಸ್ವಲ್ಪ ಪಡ್ತಿಗೆ ಎಣ್ಣೆ ಕಡಿನಾದ್ರೂ ದೇವ್ರು ಕಾಡ್ತಾವೆ. ನಿಮಗೆ ರಾತ್ರಿ 11ವರೆ ಆದರೂ ಸಹಿತ ನಿಮ್ಮ ಮುಖದ ಮ್ಯಾಗಿನ ಕಳೆ ಹೋಗಿಲ್ಲ. ನಿಮ್ಮನ್ನು ನೋಡಿಬಿಟ್ರೆ ಸಾಕು, ಮತ್ತೆ ಯಾವ ಗುಡಿಯೊಳಗಿಲ್ಲ ದೇವ್ರು ನೋಡ್ಬೇಕು ಅನಿಸ್ತದೆ. ನಿಮ್ಮನ್ನು ನೋಡೋರು ದೇವ್ರು ನೋಡೋದು. ಮತ್ತೆ ನಿಮಗೆ ಇಷ್ಟು ಹೊಗಳ್ಕೊಂತಿದ್ರು ಕೂಡ್ತಿರಿಲ್ಲ ಅಂತ ಹಂಗೇನಿಲ್ಲ. ನಿಮ್ಮ ಅಪ್ಪಗಳು ನಿಮಗೆ ತಿಳಿಸ್ಬಿಟ್ಟಾರ. ರಾತ್ರಿ ಹಗಲ ಏನಿಲ್ಲ, ಅದು ಶಿವರಾತ್ರಿ ಮಾಡೋದು ನಿಮಗೆ ತಿಳಿಸ್ಬಿಟ್ಟಾರ. ಅದಕ್ಕೆ ಇಷ್ಟೆಲ್ಲ ಹೊತ್ತಾದರೂ ಇಷ್ಟು ಭಕ್ತಿಯಿಂದ ತಾವೆಲ್ಲ ಸೇರಿದ್ದೀರಿ. ಗುರುಗಳ ಆಶೀರ್ವಾದ, ಕೋಳಿ ಸಿದ್ದೇಶನ ಆಶೀರ್ವಾದ ತಮಗೆಲ್ಲ ಸದಾ ಇರಲಿ ಅಂತ ಪ್ರಾರ್ಥಿಸಿ, ಆಗಲೇ ಏನು ಕರ್ಕೊಂಬಂದ್ರಲ್ಲ, ನಾ ಏನು ನಡೆದು ಬಂದಿಲ್ಲ, ಒದ್ಕೊಂಡ ಕರ್ಕೊಂಬಂದ್ರ. ಈಗ ಹಾಗೆ ಮಾಡಬೇಡ್ರಿ. ಈಗ ನೀವು ಕುಂತಲ್ಲೇ ಹೋದ್ರಿ, ಎಲ್ಲರೂ ಕೈ ಮುಗಿರಿ, ನಮಗೆ ಸುಮ್ಮನೆ ಹೋಗಕ್ಕೆ ಬಿಡ್ರಿ. ನಮ್ಮ ಗಾಡಿ ನನಗೆ ಸುಮ್ಮನೆ ಹೋಗಕ್ಕೆ ಬಿಟ್ಟರೆ ಸಾಕು ಅನಿಸ್ತೈತಿ. ಖುಷಿ ಅನ್ನಿಸ್ತೈತಿ. ಏನಂದ್ರೆ ಭಕ್ತಿ ಅಷ್ಟ, ಅದು ಯಾವ ರೂಪದೊಳಗೆ ಇದು ಆನಂದದ ಪ್ರತಿರೂಪ. ಪೂಜ್ಯರ ಸನ್ನಿಧಾನದಲ್ಲಿ ಎಲ್ಲ ನಡೆದಿದೆ. ಇದು ಬೆಳೀಲಿ ಅಂತ ಹಾರೈಸಿ ನಾವು